ನಾನು ಇದುವರೆಗೂ ಕಾರ್ತಿಕ ಪುರಾಣದ 24 ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಯಾರು ಇನ್ನೂ ಕೇಳಿಲ್ಲ ಅವರು ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಹೋಗಿ ಕೇಳಿ. ಮತ್ತು ಈ ವಿಡಿಯೋ ಎಂಡಿಂಗಲ್ಲೂ ಕೂಡ ಪ್ಲೇಲಿಸ್ಟ್ ಹಾಕಿರ್ತೀನಿ, ಕೇಳಿ. ಇದು 25ನೇ ಅಧ್ಯಾಯ. ಈ ಕಥೆಯನ್ನು ಯಾರು ಕೇಳ್ತಾರೋ ಅವ್ರಿಗೆ ಪಾಪ ಪುಣ್ಯದ ಅರಿವಾಗುತ್ತೆ. ಮತ್ತು ಈ ಜನ್ಮದಲ್ಲಿ ನಾವು ಯಾವ ಕೆಲಸಗಳನ್ನ ಮಾಡಿದ್ರೆ ಪಾಪ ಬರುತ್ತೆ ಮತ್ತು ಪುಣ್ಯ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಲಿ ಈ ಕಥೆಯನ್ನು ಕೇಳಿದ್ರೂ ಕೂಡ ನಮಗೆ ಪಾಪಗಳು ಕಳೆದು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳಿದ್ದು. ಪಾಪ ಪುಣ್ಯನ ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ, ಯಾವ ರೀತಿ ಹೇಳ್ತಾರೆ ಅಂತ. ಕಾರ್ತಿಕ ಮಾಸ ಮಹಿಮೆಯನ್ನು ಸತ್ಯಭಾಮಿಗೆ ತಿಳಿಸಿದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಮತ್ತೆ ಹೇಳ್ತಾನೆ. ಸತ್ಯಭಾಮೆ, ನಾರದರಿಂದ ಅತಿ ಪುಣ್ಯಪ್ರದವಾದ ವೃತ್ತಾಂತವನ್ನು ತಿಳಿದ ಪೃಥು ಮಹಾರಾಜನು ಬೀಳ್ಕೊಂಡನು. ಅಂದರೆ ಇದುವರೆಗೂ ಕೇಳಿದ ಕಥೆಯನ್ನು ಪೃಥು ಮಹಾರಾಜ ನಾರದರಿಂದ ಕೇಳಿ ತಿಳ್ಕೊತಾ ಇರ್ತಾನೆ. ಅದನ್ನು ಸತ್ಯಭಾಮಿಗೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಇದೆ ಕಾರ್ತಿಕ ಪುರಾಣ ಅಂತ ಹೇಳ್ತಾರೆ. ಇದರಿಂದಲೇ ನನಗೆ ಕಾರ್ತಿಕ ವೃತ, ಏಕಾದಶಿ ವೃತ ಹಾಗೂ ದ್ವಾರಕೆ ತುಂಬ ಇಷ್ಟ ಅಂತ ಕೃಷ್ಣ ಹೇಳ್ತಾನೆ. ಈ ವೃತಾಚರಣೆ ಹಾಗೂ ನನ್ನ ದಿವ್ಯ ಕ್ಷೇತ್ರ ದರ್ಶನದಿಂದ ಯಜ್ಞ ಯಾಗಾದಿಗಳಿಂದ ಮಾಡುವಂಥ ಫಲ ಏನು ದೊರೆಯುತ್ತೋ ಅದು ಈ ವೃತಗಳನ್ನ ಮಾಡೋದ್ರಿಂದ ಮತ್ತು ನನ್ನ ಕ್ಷೇತ್ರಗಳನ್ನು ಅಂದರೆ ನನ್ನ ಪುಣ್ಯಕರವಾದ ಕ್ಷೇತ್ರಗಳನ್ನ ದರ್ಶನ ಮಾಡೋದ್ರಿಂದ ಕೂಡ ಲಭಿಸುತ್ತೆ. ಅದನ್ನು ಹಾಗೆಯೇ ಪಡ್ಕೋಬೋದು. ಎಲ್ಲ ಯಜ್ಞ ಯಾಗಾದಿಗಳನ್ನೇ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದನ್ನು ದಿವ್ಯ ಕ್ಷೇತ್ರಗಳನ್ನ ದರ್ಶನ ಮಾಡಿ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದವರು ಮನೆಯಲ್ಲಿ ಏಕಾದಶಿ ವ್ರತ ಮತ್ತು ಕಾರ್ತಿಕ ಮಾಸ ಈ ರೀತಿ ನನ್ನ ಯಾವ ವೃತಗಳನ್ನ ನಿಮ್ಮ ಕೈಲಾಗುತ್ತೋ ಆ ವೃತಗಳನ್ನ ಮಾಡಿ ಅದನ್ನು ಫಲಗಳನ್ನ ಪಡ್ಕೋಬೋದು ಅಂತ ಹೇಳ್ತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ ವದನಾರವಿಂದ ಈ ವಿಷಯಗಳನ್ನು ತಿಳಿದ ಸತ್ಯಭಾಮೆ ಹೇಳ್ತಾಳೆ, ಸ್ವಾಮಿ, ಧರ್ಮದತ್ತನ ಪುಣ್ಯ ವಿಶೇಷದಿಂದ ಕಲಹಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ಅಂದರೆ ಧರ್ಮದತ್ತ ಮಾಡಿದ ಕಾರ್ತಿಕ ಮಾಸ ಪೂಜೆಯಿಂದ ಕಲಹಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಮತ್ತು ಕಾರ್ತಿಕ ಸ್ನಾನದಿಂದ ಅನೇಕರಿಗೆ ಸದ್ಗತಿ ದೊರೆಯುತ್ತೆ. ಆದರೂ ಜನರು ಪಾಪ ಮಾಡ್ತಾ ಇರೋದು ಯಾಕೆ ಅಂತ ಕೇಳ್ತಾರೆ. ಆಗ ಪಾಪ ಪುಣ್ಯದ ಬಗ್ಗೆ ಶ್ರೀಕೃಷ್ಣ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮಿಗೆ ಹೇಳ್ತಾನೆ, ಕೃತಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳು ದೇಶಕ್ಕೆ ತಟ್ಟುತ್ತೆ. ಅಂದರೆ ಕೃತಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳೆಲ್ಲ ಪಾಪಗಳು ದೇಶಕ್ಕೆ ತಟ್ಟುತ್ತಿತ್ತು, ಪುಣ್ಯಗಳು ದೇಶಕ್ಕೆ ತಡ್ತಿತ್ತು. ತ್ರೇತಾಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳು ಆ ಗ್ರಾಮದ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇತ್ತು. ದ್ವಾಪರಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳು ಅವರವರ ವಂಶಕ್ಕೆ ತಡ್ತಾ ಇತ್ತು. ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳು ಕೇವಲ ಅವರವರಿಗೆ ಮಾತ್ರ ತಟ್ಟುತ್ತೆ. ಅಂದರೆ ಕೃತಯುಗದಲ್ಲಿ ದೇಶಕ್ಕೆ ತಡ್ತಿತ್ತು, ತ್ರೇತಾಯುಗದಲ್ಲಿ ಅದು ಗ್ರಾಮಕ್ಕೆ ಬಂತು, ದ್ವಾಪರ ಯುಗದಲ್ಲಿ ಅವರ ವಂಶಕ್ಕೆ ಮಾತ್ರ ತಡ್ತಿತ್ತು. ಈ ಕಲಿಯುಗದಲ್ಲಿ ಅವರವ್ರಿಗೆ ತಟ್ಟುತ್ತೆ. ಅಂದರೆ ಈಗ ಒಂದು ಮಾತು ಹೇಳ್ತಾರೆ, ಕಲಿಯುಗದಲ್ಲಿ ನಾವು ಮಾಡಿದ ಪಾಪ ನಾವೇ ಅನುಭವಿಸ್ಬೇಕು, ಇಲ್ಲೇನೇ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಆ ರೀತಿ ನಾವು ಈಗ ಏನು ಮಾಡ್ತೀವೋ ಅದು ಪುಣ್ಯನೂ ನಾವೇ ಅನುಭವಿಸ್ಬೇಕು, ಪಾಪನೂ ಕೂಡ ನಾವೇ ಅನುಭವಿಸ್ಬೇಕು. ಫಲಾಪೇಕ್ಷೆ ಇಲ್ಲದೆ ಮಾಡಿದ ಪಾಪ ಪುಣ್ಯಗಳು ದೇವರಿಗೆ ಸಮರ್ಪಿತ ಆಗುತ್ತೆ. ಅದು ಮಾನವರನ್ನು ಅಷ್ಟಾಗಿ ಪೀಡಿಸೋದಿಲ್ಲ. ವೇದ ಅಧ್ಯಯನ, ಯಜ್ಞ ಹೋಮಗಳ ಆಚರಣೆ, ಪಂಕ್ತಿಯಲ್ಲಿ ಮಾಡುವಂಥ ಭೋಜನ ಇವುಗಳಿಂದ ಬರುವ ಪಾಪ ಪುಣ್ಯಗಳು ಅಲ್ಲಿ ಕಾಲು ಭಾಗ ಮಾಡಿದವನಿಗೆ ತಲುಪುತ್ತೆ. ಬೇರೆಯವ್ರು ಮಾಡಿದ ಪಾಪಗಳನ್ನ ನೋಡಿದ್ರೆ, ಕೇಳಿದ್ರೆ, ತಿಳಿದುಕೊಂಡ್ರೆ ಇವುಗಳಲ್ಲಿ 5ರಲ್ಲಿ 1 ಭಾಗ ಕೇಳ್ದವನಿಗೆ ಸೇರುತ್ತೆ. ಅಂದರೆ ಇಂಥವ್ರು ಇಂಥ ಪಾಪ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ಅದನ್ನೇ ಯಾರು ಕೇಳ್ತಾರೋ ಅವ್ರಿಗೆ 5ನೇ 1 ಭಾಗ ಅವ್ರಿಗೂ ಕೂಡ ಪಾಪ ತಟ್ಟುತ್ತೆ. ಬೇರೆಯವ್ರಿಗೆ ನಿಂದೆ ಮಾಡೋದು, ಅಹಂಕಾರದಿಂದ ಬೇರೆಯವ್ರನ್ನ ಕೀಳಾಗಿ ನೋಡೋದು, ಕೆಟ್ಟ ಭಾಷೆಯಲ್ಲಿ ಮಾತಾಡೋದು, ಬೇರೆಯವರಿಬ್ಬರ ಮಧ್ಯೆ ಜಗಳ ತಂದಿಡೋದು, ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡೋರಿಗೆ ಪಾಪಗಳನ್ನ ತಮಗೆ ತಾವೇ ಅಂಟಿಸ್ಕೋತಾರೆ. ಮತ್ತು ತಮ್ಮ ಏನು ಪುಣ್ಯ ಮಾಡ್ಕೊಂಡು ಅವ್ರು ಮಾಡಿರೋ ಕೆಲಸದಲ್ಲಿ ಕೆಲವೊಂದು ಕೆಲಸಗಳು ಮಾಡಿರ್ತಾರೆ, ಒಳ್ಳೆ ಕೆಲಸಗಳನ್ನ, ಅದರಲ್ಲಿ ಮಾಡಿರುವಂಥ ಒಳ್ಳೆ ಕೆಲಸಗಳ ಪುಣ್ಯಗಳನ್ನೂ ಕೂಡ ಬೇರೆಯವ್ರಿಗೆ ದಾರಿ ಎರೆದು ಕೊಟ್ಟಂಗೆ ಆಗುತ್ತೆ. ಇನ್ನು ಪುತ್ರ, ಶಿಷ್ಯ, ಪತ್ನಿ ಇವರ ಬಿಟ್ಟರೆ ಇತರರಿಂದ ಸೇವೆಯನ್ನು ಮಾಡಿಸ್ಕೊಂಡ್ರೆ ಅವರಿಗೆ ಅದಕ್ಕೆ ತಕ್ಕ ಪ್ರತಿಫಲನ ಕೊಡಲೇಬೇಕು. ಅಂದರೆ ಗುರು ಶಿಷ್ಯನಿಂದ ಮಾತ್ರ ಸೇವೆಯನ್ನು ಮಾಡಿಸ್ಕೋಬೋದು, ಪತಿ ಪತ್ನಿಯಿಂದ ಸೇವೆ ಮಾಡಿಸ್ಕೋಬೋದು,
ಮತ್ತು ಪುತ್ರನಿಂದ ಸೇವೆ ಮಾಡಿಸ್ಕೋಬೋದು. ಇವರನ್ನು ಬಿಟ್ಟರು ಬೇರೆ ಯಾರ ಕೈಲಾರು ಸೇವೆ ಮಾಡಿಸ್ಕೊಂಡ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಬೇಕಾಗತ್ತೆ. ಹಾಗೆ ಕೊಡಲಿಲ್ಲ ಅಂದರೆ ಅವ್ರು ಮಾಡಿರೋ ಪುಣ್ಯದಲ್ಲಿ ಒಂದಷ್ಟು ಭಾಗ ಅವ್ರಿಗೆ ಹೋಗುತ್ತೆ. ಮತ್ತು ಪಂಕ್ತಿಯಲ್ಲಿ ಭೋಜನ ಮಾಡ್ತಿರ್ತೀವಿ, ಅದರಲ್ಲೂ ಕೂಡ ಯಾವುದೇ ಲೋಪ ಆಗಬಾರ್ದು. ಆ ಲೋಪ ಆದರೂ ಕೂಡ ಯಜಮಾನಿಗೆ ಅಂದರೆ ಏನು ಪಂಕ್ತಿ ಭೋಜನ ಮಾಡಿಸ್ತಾ ಇರ್ತಾನೆ ಅವನಿಗೆ ಆ ಪುಣ್ಯ ಲಭಿಸಲ್ಲ. ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಬೇಕಾದ್ರೆ ಇತರರನ್ನ ಮುಟ್ಟಿದ್ರೆ ಮಾತನಾಡಿಸಿದ್ರೆ ಅವರ ಪುಣ್ಯದಲ್ಲಿ 6ನೇ ಒಂದು ಭಾಗ ಅವ್ರಿಗೆ ಕೊಟ್ಟಂಗಾಗತ್ತೆ. ಅಂದರೆ ಸ್ನಾನ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಆ ಜೊತೆನೂ ಮಾತಾಡಬಾರ್ದು. ಮಾಡ್ತಾ ಇದ್ರೆ ಅವ್ರು ಗಳಿಸಿರೋ ಪುಣ್ಯದಲ್ಲಿ 6ನೇ ಒಂದು ಭಾಗ ಯಾರನ್ನ ಮಾತಾಡಿಸ್ತಾರೋ ಅವ್ರಿಗೆ ಕೊಟ್ಟಂಗಾಗತ್ತೆ. ಯಾಚನೆ ಮಾಡಿ ಬಂದ ಹಣದಲ್ಲಿ ಮಾಡಿದ ಸತ್ಕಾರಗಳ ಫಲಗಳು, ಅಂದರೆ ಬೇರೆಯವ್ರನ್ನ ಬೇಡ್ಕೊಂಡು ನಾವು ಏನೋ ಒಂದು ಒಳ್ಳೆ ಫಲಗಳನ್ನ ಮಾಡಿದ್ರೆ ಅದು ಕೊಟ್ಟವನಿಗೆ ಸಲ್ಲುತ್ತೆ, ಆ ಕರ್ಮ ಮಾಡಿದವನಿಗೆ ಕರ್ಮಫಲ ಸಿಗುತ್ತೆ. ಆದರೆ ಕಳ್ಳತನ ಮಾಡಿದ ಹಣದಲ್ಲಿ ಪುಣ್ಯ ಕರ್ಮಗಳನ್ನ ಮಾಡಿದ್ರೆ ಆ ಪುಣ್ಯವು ಪೂರ್ತಿಯಾಗಿ ಆ ಹಣದ ಯಜಮಾನನಿಗೆ ಸೇರುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಿರ್ತೀವಿ, ಒಳ್ಳೆ ಕೆಲಸ ಮಾಡಿರ್ತೀವಿ, ಅವ್ರು ಕಳ್ಳತನ ಮಾಡಿದ್ರೆ ಅದು ಯಾರಿಂದ ಕದ್ದಿರ್ತೀವೋ ಅವ್ರಿಗೆ ಆ ಪುಣ್ಯ ಲಭಿಸುತ್ತೆ. ಸಾಲ ಮಾಡಿ ತೀರಿಸದೆ ಸತ್ತರೆ ಪುಣ್ಯಗಳಲ್ಲಿ ಸಾಲಕ್ಕೆ ತಕ್ಕ ಪುಣ್ಯ, ಅಂದರೆ ಎಷ್ಟು ಸಾಲ ಮಾಡಿರ್ತೀವೋ ಅದಕ್ಕೆ ತಕ್ಕವನಾಗಿ ಪುಣ್ಯ ಯಾರಿಗೆ ತೀರಿಸದೆ ಸತ್ತಿರ್ತೀವೋ ಅವ್ರಿಗೆ ಸಲ್ಲುತ್ತೆ. ಇನ್ನು ಪಾಪ ಆಗಲಿ ಪುಣ್ಯ ಆಗಲಿ ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಸಂಕಲ್ಪಿಸಿ ಅಂದರೆ ಅಂದ್ಕೊಂಡು ಆ ಕೆಲಸಕ್ಕೆ ಯಾರು ಸಹಾಯ ಮಾಡ್ತಾರೋ ಅಂದರೆ ಪ್ರೋತ್ಸಾಹಿಸ್ತಾರೋ ಅವ್ರಿಗೂ ಕೂಡ 6ನೇ ಒಂದು ಭಾಗ ತಲುಪುತ್ತಿದೆ. ಅಂದರೆ ಇದು ಒಳ್ಳೆಯ ಕೆಲಸ ಮಾಡೋದಕ್ಕೆ, ಅಂದರೆ ಈ ದೇವತಾ ಕಾರ್ಯ ಮಾಡೋದು, ಯಾರಿಗಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮದುವೆಗೆ ಹೆಲ್ಪ್ ಮಾಡೋದು, ಮಗು ಹೋಗೋದಕ್ಕೆ ಹೆಲ್ಪ್ ಮಾಡೋದು, ಅಥವಾ ಅವ್ರಿಗೊಂದು ಕೆಲಸ ಕೊಡಿಸೋದು, ಈ ರೀತಿ ಮಾಡಿದ್ರೆ ಅವ್ರಿಗೆ ಪುಣ್ಯದಲ್ಲಿ 6ನೇ ಒಂದು ಭಾಗ ಲಭಿಸುತ್ತೆ. ಬೇರೆಯವ್ರ ಬಗ್ಗೆ ತಂದಿಡೋದು, ಜಗಳ ಮಾಡಿಸೋದು, ಬೇರೆ ಮಾಡೋದು, ಗಂಡ ಹೆಂಡತಿ ದೂರ ಮಾಡೋದು, ಈ ಥರ ಮನೆಯವ್ರ ಬಗ್ಗೆನೇ ಅಥವಾ ಬೇರೆಯವ್ರಿಗೆ ತಂದಿಟ್ಟು ತಮಾಷೆ ನೋಡೋದು ಮಾಡಿದ್ರೆ, ಅಥವಾ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಅವ್ರನ್ನ ಕೊಲೆ ಮಾಡಿಬಿಡು ಅಥವಾ ಇನ್ನೇನೋ ಮಾಡಿಬಿಡು, ಅವ್ರ ಹತ್ರ ದುಡ್ಡಿದೆ ಕಳ್ತನ ಮಾಡಿಬಿಡು ಅಂತ ಹೇಳ್ಕೊಟ್ಟು ಕೆಟ್ಟ ಕೆಲಸ ಮಾಡಿಸಿದ್ರೆ ಆ ಕೆಟ್ಟ ಕೆಲಸದಲ್ಲೂ ಕೂಡ ಅಂದರೆ ಪಾಪದಲ್ಲೂ ಕೂಡ 6ನೇ ಒಂದು ಭಾಗ ಅವ್ರಿಗೆ ಸಿಗುತ್ತೆ. ಮತ್ತು ಯಾವ ಹೆಂಗಸು ತನ್ನ ಪತಿ ಭಕ್ತಿಯಿಂದ ಅಂದರೆ ಪತಿಯನ್ನು ನಿಂದಿಸದೆ, ಪತಿಯ ಬಗ್ಗೆ ದೂಷಣೆ ಮಾಡ್ದೇನೆ, ಪತಿಯನ್ನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಅಂದರೆ ಅವ್ರಿಗೆ ಏನು ಮಾಡಿದ್ರು ಸರಿ ಅನ್ನೋದಲ್ಲ. ಇದ್ರ ಪ್ರಕಾರ ಅವರು ಕೆಟ್ಟ ಕೆಲಸ ಮಾಡ್ತಿದ್ದಾಗ ಅವರನ್ನು ಎಚ್ಚರಿಸ್ಬೇಕು, ಒಳ್ಳೆ ಕೆಲಸ ಮಾಡ್ತಿದ್ದಾಗ ಅವ್ರನ್ನ ಪ್ರೋತ್ಸಾಹಿಸಬೇಕು. ಜೊತೆಗೆ ಬೇರೆಯವ್ರ ಮುಂದೆ ಅವ್ರ ಬಗ್ಗೆ ಆಡ್ಕೊಳ್ಳೋದಾಗಲಿ ಮಾತನಾಡೋದಾಗಲಿ ಮಾಡ್ದೇನೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಪತ್ನಿಗೆ ಪತಿ ಮಾಡಿದ ಪುಣ್ಯದ ಅರ್ಧ ಭಾಗ ಅವಳು ಪಡಿತಾಳೆ. ಹಾಗೆ ಮಗನನ್ನು ಚೆನ್ನಾಗಿ ನೋಡಿಕೊಂಡ್ರೆ, ಮಗನ ಬಗ್ಗೆ ಮಾಡಿದ್ದೇನೆ ಅವನ ತುಂಬ ಒಳ್ಳೆ ದಾರಿಗೆ ತೊಗೊಂಡೋದ್ರೆ ಅವನು ಮಾಡಿದ ಪುಣ್ಯದಲ್ಲಿ 6ನೇ ಒಂದು ಭಾಗ ಅಮ್ಮನಿಗೆ ಲಭಿಸುತ್ತೆ. ಈ ರೀತಿಯಾಗಿ ಬೇರೆಯವ್ರು ಮಾಡಿದ ಪುಣ್ಯ ಕೆಲಸದಲ್ಲೂ ಕೂಡ ನಮಗೆ ಪುಣ್ಯ ಲಭಿಸುತ್ತೆ. ಹಾಗೆ ಬೇರೆಯವ್ರು ಮಾಡಿದ ಪಾಪ ಕಾರ್ಯಗಳಲ್ಲೂ ಕೂಡ ಪಾಪನೂ ಕೂಡ ಲಭಿಸುತ್ತೆ. ಇನ್ನು ನಮಗೆ ದಾನ ಮಾಡದಿದ್ರೂ ಸಹ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ದರೂ ಜನಸಂಪರ್ಕದಿಂದ ನಾವು ಪುಣ್ಯ ಪಾಪಗಳನ್ನ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಯಾವಾಗಲೂ ನಾವು ಒಳ್ಳೆಯವರ ಸಹವಾಸನೆ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಗೆ ಹೇಳ್ತಾನೆ. ಇದು ಕಾರ್ತಿಕ ಮಾಸ ಮಹಿಮೆಯ 25ನೇ ಅಧ್ಯಾಯ. ಈ ವಿಡಿಯೋದಲ್ಲಿ ನಾನು ಪಾಪ ಪುಣ್ಯ ಹೇಗೆ ಲೆಕ್ಕ ಹಾಕ್ತಾರೆ ಮತ್ತು ನಾವು ತಪ್ಪು ಮಾಡದೇ ಇದ್ದರೂ ನಾವು ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಇದು ನಾವು ಯಾವಾಗಲೂ ಅನ್ಕೋತಾ ಇರ್ತೀವಿ, ನಾವು ಏನೂ ತಪ್ಪೇ ಮಾಡಿರಲ್ಲ ಆದರೂ ನಮ್ಗೆ ಯಾಕೆ ಈ ಕಷ್ಟ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಬೇರೆಯವರು ತಪ್ಪು ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರ್ತೀವಿ, ಅದನ್ನು ನೋಡ್ತಾ ಇರ್ತೀವಿ. ತಪ್ಪು ಮಾಡ್ತಾಯಿದ್ರು ನೀ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ತಿರಲ್ಲ, ಅಥವಾ ಹೇಳಿ ಅವ್ರ ಕೈಲಿ ಬಯಸ್ಕೋತೀವಿ. ಆ ರೀತಿ ಮಾಡ್ತಾ ಇರೋದ್ರಿಂದ ನಾವು ಅವ್ರು ಮಾಡಿರೋ ಪಾಪ ಪುಣ್ಯಗಳಲ್ಲೂ ಕೂಡ ನಾವು ಪಾಲು ತಗೋತಾ ಇರ್ತೀವಿ. ಹಾಗಾಗಿ ಇನ್ನು ಮುಂದೆ ನಾವು ಯಾವ ರೀತಿ ಪುಣ್ಯ ಕೆಲಸಗಳನ್ನ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದರ ಜೊತೆಗೆ ಉಳಿದ ಕಾರ್ತಿಕ ಅಧ್ಯಾಯಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.